ಆಳ್ಬಾರ್ದು ಕಣ. ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು, ಆಳ್ಬಾರ್ದು. ನೋಡ ನಾನು ಕುಣಿತೀನಿ, ಕುಣಿಲ ನೀನು ಕುಣಿ ಬಾ. ಬೆಳಕೆ ಬೆಳಕೆ ಈ ನಮ್ಮ ಊರ ಬೆಳಕೆ, ಊರಾದರೆ ಹೋದರೆ ಬೆಳಕಾಗದು ಜನಕ್ಕೆ ಜೀವ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಯಾವುದೇ ಒಂದು ಸಬ್ಸ್ಕ್ರೈಬ್ಗೋಸ್ಕರ ಅಥವಾ ಲೈಕ್ಗೋಸ್ಕರ ಮಾಡ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್, ಬಿಕಾಸ್ ಆ ಕುಟುಂಬಕ್ಕೆ ಹೆಲ್ಪ್ ಆಗಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಆದಷ್ಟು ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಕಮೆಂಟಲ್ಲಿ ಬಂದುಬಿಟ್ಟು ಈ ವಿಡಿಯೋ ಸಬ್ಸ್ಕ್ರೈಬ್ಗೋಸ್ಕರ ಮಾಡ್ತಿರೋದು ಇದನ್ನೆಲ್ಲ ಹಾಕಬೇಡಿ. ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾನೇ ಇಲ್ಲ. ಆ್ಯಂಡ್ ವಿಷಯಕ್ಕೆ ಬರೋಣ. ದಾವಣಗೆರೆಯಲ್ಲಿ ಒಂದು ಹುಡುಗ ಒಂದು ದೊಡ್ಡ ಕನಸನ್ನು ಕಾಣ್ತಾ, ಆ ಕನಸನ್ನು ನನಸು ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ಪ್ರಯತ್ನ ಬಿಡದೆ ಆ ಕನಸನ್ನು ನನಸು ಮಾಡೋಕ್ಕೆ ಹೋಗ್ತಾನೆ. ಅದು ಬೇರೆ ಯಾರೂ ಅಲ್ಲ, ಪವನ್ ಅಂತ. ಇವಾಗ ನಾವು ಅವ್ರನ್ನ ಕಳ್ಕೊಂಡಿದ್ವಿ. ಹೇಗಾಯಿತು ಅನ್ನೋದನ್ನು ಕ್ಲಾರಿಟಿ ಸಿಕ್ಕಿದ್ಮೇಲೆ ನಿಮಗೆ ಬೇಕಿದ್ರೆ ಹೇಳ್ತೀನಿ. ಅದನ್ನು ಬಿಟ್ಟು ಪ್ಲೀಸ್ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಿಬಿಡಿ. ಬೈಕಲ್ಲಿ ಹೋಗ್ಬೇಕಿದ್ರೆ ಲೈಟಿನ ಕಂಬತ್ತಾಗಿ ಈ ಥರ ಆಯಿತು, ಕಲ್ತಾಗಿ ಈ ಥರ ಆಯಿತು, ಈ ಥರ ಎಲ್ಲ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ CCTV ಫುಟೇಜ್ ಕೂಡ ಅವ್ರದ್ದು ಇನ್ವೆಸ್ಟಿಗೇಷನ್ ಬೇಕು ಅಂತ ತೆಗೆಸಿದ್ರು, ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪೋಸ್ಟ್ ಮಾಡ್ತಾ ಇದ್ದೀರಾ ನೀವೆಲ್ಲ. ಅದರಿಂದ ಅವ್ರ ಇನ್ವೆಸ್ಟಿಗೇಷನ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಪ್ಲೀಸ್ ಅದನ್ನು ಯಾರೂ ಕೂಡ ಶೇರ್ ಮಾಡಬೇಡಿ. ಇವಾಗ ಅವ್ರ ಫ್ಯಾಮಿಲಿ ತುಂಬ ಪ್ರಾಬ್ಲಮ್ಮಲ್ಲಿದೆ. ಸೊ ಈ ಫ್ಯಾಮಿಲಿನ ಅವ್ರ ಪವನ್ ಅವರೇ ನಡೆಸ್ಕೊಂಡು ಹೋಗ್ತಾಯಿದ್ರು. ಲೈಕ್ ಇವಾಗ ಅವರಿಗೆ ನಮ್ಮ ಹೆಲ್ಪ್ ತುಂಬ ಮುಖ್ಯ. ಸೊ ಪಕ್ಕದಲ್ಲಿ ಒಂದು ಸ್ಕ್ಯಾನರ್ನ ಹಾಕಿರ್ತೀನಿ. ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಪೇ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಪ್ಲೀಸ್. ದಯವಿಟ್ಟು ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಸಹಾಯ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾರೂ ಕೂಡ ಹೆಲ್ಮೆಟ್ ಇಲ್ಲದೆ ಬೈಕ್ ಹೊಡಿಲಿಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ಸ್ಪೀಡಾಗಿ ಅಂತೂ ಹೊಡಿಲೇಬೇಡಿ. ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ, ಅಕ್ಕ ತಮ್ಮ ಎಲ್ಲರೂ ಕೂಡ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರಿಗೋಸ್ಕರ ಆದರೂ ಬೈಕನ್ನು ಸ್ಲೋ ಆಗಿ ಓಡಿಸಿ. ಪಕ್ಕದಲ್ಲಿ ಸ್ಕ್ಯಾನರ್ನ ಹಾಕಿರ್ತೀನಿ. ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಹಣವನ್ನು ಪೇ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.